ನನ್ನ ಹೆಸರು ಮಾಧವ್ ಗೌಡ ಅಂತೇಳಿ. ಈ ಕ್ಷೇತ್ರದ ಸಮಿತಿಯಲ್ಲಿ ಒಬ್ಬ ಸದಸ್ಯ. ನಮ್ಮ ತಂದೆಯವರ ಕಾಲದಿಂದ ನಾವು ಈ ಕಮಿಟಿಯ ಸದಸ್ಯರಾಗಿದ್ದೇವೆ ಮತ್ತು ನಾನು ಈ ದೇವಸ್ಥಾನದ ಭಕ್ತನು ಕೂಡ ಹೌದು. ಸುಮಾರು ಈ ದೇವಸ್ಥಾನಕ್ಕೆ 300 ವರ್ಷಗಳ ಕಾಲದ ಇತಿಹಾಸ ಇದೆ ಅಂತೇಳಿ ನಮ್ಮ ಪೂರ್ವಿಕರೆಲ್ಲ ಹೇಳ್ತಾ ಇದ್ರು. ನಮ್ಮ ತಂದೆಯವರು ಇರುವಾಗ, ನಾವು ಸಣ್ಣ ಸಣ್ಣ ಮಕ್ಕಳಾಗಿರುವಾಗ ಈ ದೇವಸ್ಥಾನದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ನಾವು ಭಾಗವಹಿಸ್ತಾ ಇದ್ವು. ಆಗಿನ ಕಾಲದಲ್ಲಿ ಭಾಳಷ್ಟು ಸುಮಾರು 10-18 ಕುಟುಂಬಗಳನ್ನು ಒಳಗೊಂಡಂಥ ಈ ದೇವಸ್ಥಾನ, ಅಂದರೆ ಅಭಿವೃದ್ಧಿಗೆ ಪೂರಕವಾದಂಥ ಆಡಳಿತ ಸಮಿತಿ ಸುಮಾರು 18 ಕುಟುಂಬಗಳು ಮಾತ್ರ ಇದ್ದು ಅಂತ ಹೇಳ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 9 ವರ್ಷದ ಹಿಂದೆ ಇಲ್ಲಿ ಈ ದೇವಸ್ಥಾನದ ದೈವಜ್ಞರ ಬೇಡಿಕೆ ಅಥವಾ ದೈವಜ್ಞರ ಪ್ರಶ್ನೆ ಚಿಂತನೆಯಂತೆ ಇಲ್ಲಿ ಒಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಆದ ನಂತರ ಸುಮಾರು 9 ವರ್ಷಗಳ ನಂತರ ಇಲ್ಲಿ ದೇವಸ್ಥಾನ ಭಾಳಷ್ಟು ಚೆನ್ನಾಗಿ ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ಉದ್ಭವ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ಕಾಳರಾತ್ರಿ ದೈವ, ಕ್ಷೇತ್ರದ ರಕ್ಷಕ ಕಾಳರಾತ್ರಿ ದೈವ ಮತ್ತು ನಾಗ ದೇವರ ಸಾನ್ನಿಧ್ಯ ಈ ಒಂದು ಕ್ಷೇತ್ರದಲ್ಲಿ ಇರುವುದರಿಂದ ಇದು ಬಹಳಷ್ಟು ಸುಮಾರು 1 ಕೋಟಿ ಹತ್ರ 1 ಕೋಟಿ ರೂಪಾಯಿ ಮೌಲ್ಯದ ದೇವಸ್ಥಾನದ ಒಂದು ಖರ್ಚು ಜೀರ್ಣೋದ್ಧಾರ ಆಗಿದೆ. ಇದಕ್ಕೆ ಈ ಭಾಗದ ಎಲ್ಲ ಭಕ್ತಾಭಿಮಾನಿಗಳು ಬಹಳ ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಆರ್ಥಿಕ ಅಭಿವೃದ್ಧಿಗಳಿಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಭಾಳ ಪ್ರಾಮುಖ್ಯವಾಗಿ ಹೇಳಬೇಕು ಅಂತಾದರೆ, ಇದು ನಾವು ಭಾಳ ಸಣ್ಣದಿಂದ ನೋಡಿದಂಥ ದೇವಸ್ಥಾನ, ಭಾಳ ಹತ್ತಿರದಿಂದ ನೋಡಿದಂಥ ದೇವಸ್ಥಾನ ಆಗಿರುವುದರಿಂದ ಇಲ್ಲಿಯ ಒಂದು ಮಹಾಗಣಪತಿಯ ಶಕ್ತಿ ಮತ್ತು ಸುಬ್ರಹ್ಮಣ್ಯೇಶ್ವರ, ಇದಕ್ಕೆ ಈ ಸುಬ್ರಹ್ಮಣ್ಯಕ್ಕೆ ಒಂದು ಬಹಳ ಇತಿಹಾಸ ಇದೆ. ಪೂರ್ವ ಕಾಲದಲ್ಲಿ ಆ ದೇವಸ್ಥಾನ ಒಂದು ಗದ್ದೆಯಾಗಿದ್ದಾಗ ಅಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ರೈತ ತನ್ನ ಉಳುಮೆಯ ಸಂದರ್ಭ, ನೇಗಿಲಿನ ಮುಖಾಂತರ ಉಳುಮೆಯ ಸಂದರ್ಭ ಒಂದು ಕಲ್ಲು ನೇಗಿಲಿಗೆ ಸಿಕ್ಕಿತ್ತು ಅಂತೇಳಿ ಅದನ್ನು ಎಳಿಬೇಕು ಅಂತೇಳಿ ಊರಿನವರೆಲ್ಲ ಸೇರಿ ಎಳೆದಂಥ ಸಂದರ್ಭದಲ್ಲಿ ಅವರಿಗೆ ಆಗದೆ ಅವ್ರಿಗೇನೋ ಅವರ ಆರೋಗ್ಯದಲ್ಲಿ ಅಸ್ವಸ್ಥರಾದರು ಅಂತೇಳಿ ನಂಬಿಕೆ. ಆನಂತರ ಪ್ರಶ್ನೆ ಚಿಂತನೆಯ ಸಂದರ್ಭ ಅದು ಉದ್ಭವ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅನ್ನುವಂಥ ಒಂದು ಪ್ರತೀತಿ ಆ ಕ್ಷೇತ್ರಕ್ಕಿದೆ. ಆದ್ದರಿಂದ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಕಲಿಯುಗದಲ್ಲಿ ನೋಡುವಾಗ ದೇವಸ್ಥಾನಗಳು ಅಥವಾ ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆ ಕರಾವಳಿ ಭಾಗದ ದೇವಸ್ಥಾನಗಳಿರ್ಬೋದು ಅಥವಾ ನಾವು ನಂಬುವಂತಹ ನಾಗ ಆರಾಧನೆ ಮತ್ತು ದೈವಾರಾಧನೆಗೆ ಸಂಬಂಧಪಟ್ಟಾಗಿ ಅತ್ಯಂತ ಅದ್ಭುತವಾದಂಥ ಶಕ್ತಿಗಳು, ಪವಾಡಗಳು ನಡೆದಿವೆ. ಈ ಕ್ಷೇತ್ರದಲ್ಲೂ ಅಷ್ಟೇ ನಾವೆಲ್ಲ ಈ ಭಾಗದಲ್ಲಿ ನಂಬಿಕೊಂಡು ಬಂದಂಥ ಎಲ್ಲ ಕುಟುಂಬಗಳು ಏನು ನಮಗೆ ಕಷ್ಟ ನಷ್ಟಗಳಿದೆಯೋ ಅಥವಾ ನಮ್ಮ ಕ್ಷೇತ್ರದಲ್ಲಿ ಆಗುವಂಥ ಕೆಲಸಗಳಿರ್ಬೋದು, ನಾವು ಮಾಡುವಂಥ ಕೆಲಸಗಳಲ್ಲಿರ್ಬೋದು, ನಮ್ಮಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಬೇಕಾದಂಥ ರಕ್ಷಣೆಗಳಿರ್ಬೋದು, ಕೃಷಿಗಳಿಗೆ ಬೇಕಾದಂಥ ರಕ್ಷಣೆಗಳಿರ್ಬೋದು, ನಾವು ಮಾಡುವಂಥ ವಿದ್ಯಾಭ್ಯಾಸ ಅಥವಾ ಇತರ ಎಲ್ಲ ರೀತಿಯ ರಕ್ಷಣೆಗಳಿಗೆ ಭಾಳಷ್ಟು ಕ್ಷೇತ್ರದ ಸಾನ್ನಿಧ್ಯ ಮತ್ತು ಒಂದು ನಮಗೆ ದೇವರ ಒಂದು ಅನುಗ್ರಹ ಭಾಳಷ್ಟು ಚೆನ್ನಾಗಿ ಸಿಕ್ಕಿದೆ. ಮತ್ತು ಈ ಭಾಗದಲ್ಲಿ ಎಲ್ಲರೂ ಸುಮಾರು 18 ಕುಟುಂಬಗಳಿದ್ದಂಥ ಒಂದು ಈ ಆಡಳಿತ ವ್ಯವಸ್ಥೆ ಇವತ್ತು ಸುಮಾರು 100ಕ್ಕೂ ಹೆಚ್ಚು ಆಡಳಿತ ಕುಟುಂಬಗಳನ್ನು ಒಳಗೊಂಡು ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಕ್ಷೇತ್ರದ ವಾರ್ಷಿಕ ಜಾತ್ರೆ ಇರ್ಬೋದು, ದೇವರ ವಿವಿಧ ಇವತ್ತು ಚೌತಿ ಇರ್ಬೋದು ಅಥವಾ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಂಥದ್ದು, ಷಷ್ಠಿಯ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಪೂಜೆ ಮಾಡುವಂಥದ್ದು, ತಿಂಗಳಿಗೆ ಒಂದು ಬಾರಿ ಸಂಕ್ರಮಣ ಹಬ್ಬಗಳು ಅಥವಾ ಬೇರೆ ಬೇರೆ ನಮ್ಮ ಹಿಂದೂ ಧಾರ್ಮಿಕ ಹಬ್ಬಗಳ ಸಂದರ್ಭ ವಿಶೇಷವಾದಂಥ ಹಬ್ಬಗಳನ್ನು ಆಚರಣೆ ಮಾಡಿ ಈ ಭಾಗದ ಭಕ್ತರಿಗೆ ಒಂದು ಅತ್ಯುತ್ತಮ ಶ್ರದ್ಧಾ ಕೇಂದ್ರವಾಗಿ ಈ ಒಂದು ಕೇಂದ್ರ ಇವತ್ತು ನಡೆದಿದೆ. ಆದ್ದರಿಂದ ಈ ಒಂದು ಸಂದೇಶವನ್ನು ಅಥವಾ ಈ ಮಾತುಗಳನ್ನು ಗಮನಿಸಿದಂಥ ಎಲ್ಲ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ಈ ಕ್ಷೇತ್ರದ ಮಹಾಗಣಪತಿ ದೇವರ ಮತ್ತು ಸುಬ್ರಹ್ಮಣ್ಯ ದೇವರ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡ್ಕೊಳ್ಬೇಕು. ಇಲ್ಲಿ ಸ್ಥಳ ಸಾನ್ನಿಧ್ಯ ಕಾಳರಾತ್ರಿ ದೈವ ಅನ್ನುವಂಥ ಬಹಳ ಶಕ್ತಿ ದೈವ ಮತ್ತು ನಾಗನ ಅನುಗ್ರಹ ಇಲ್ಲಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಅವಕಾಶ ಆದಾಗ ಜಾತ್ರಾ ಸಂದರ್ಭ ಅಥವಾ ವಿಶೇಷ ಪ್ರತಿನಿತ್ಯ ಬೆಳಗ್ಗೆ ಇಲ್ಲಿ ಪ್ರತಿನಿತ್ಯದ ಪೂಜೆ ನಡೀತದೆ. ಆ ಪೂಜೆಯ ಸಂದರ್ಭ ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ದೇವರ ಅನುಗ್ರಹವನ್ನು ಪಡಿಬೋದು. ನಾನೊಬ್ಬ ಇಲ್ಲಿಯ ಸಮಿತಿಯ ಸದಸ್ಯನಾಗಿ, ಇಲ್ಲಿ ಒಬ್ಬ ಸೇವಕನಾಗಿ ಭಾಳಷ್ಟು ನನಗೆ ಸಂತೋಷ ಇದೆ. ನಾವು ಹೊರಭಾಗದಲ್ಲಿ ಕೆಲಸ ಮಾಡುವಂಥ ಸಂದರ್ಭ ಈ ಗ್ರಾಮದ ದೇವರ ಶಕ್ತಿ ಮತ್ತು ಇಲ್ಲಿ ಒಂದಷ್ಟು ನಾವು ಬೆಳೆದು ಬಂದಂಥ ದಾರಿ ನಮ್ಮನ್ನು ಭಾಳಷ್ಟು ಚೆನ್ನಾಗಿ ರಕ್ಷಣೆ ಮಾಡಿದೆ ಅಂತ ಹೇಳಿಕೊಂಡು ಇನ್ನಷ್ಟು ಈ ಕ್ಷೇತ್ರ ಬೆಳಿಬೇಕು. ಇಲ್ಲಿಯ ಈ ಊರಿನ ಎಲ್ಲ ಒಂದು ಒಗ್ಗಟ್ಟು ಚೆನ್ನಾಗಿರಬೇಕು. ಇಲ್ಲಿ ಹಿರಿಯರು ಮತ್ತು ಕಿರಿಯರು ಅನ್ನುವಂಥ ಭೇದ ಇಲ್ಲದೆ, ಯಾವುದೇ ಜಾತಿಯ ಭೇದ ಇಲ್ಲದೆ ಹಿಂದೂಗಳು ಒಂದಾಗಿ ಭಾಳಷ್ಟು ವ್ಯವಸ್ಥಿತವಾಗಿ ಒಗ್ಗಟ್ಟಾಗಿ ಈ ಒಂದು ದೇವಸ್ಥಾನದ ಎಲ್ಲ ಕೆಲಸಗಳನ್ನು, ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಜಾತ್ರೆ ಮತ್ತು ಇತರ ಸಂದರ್ಭಗಳು ಅಥವಾ ಬೇರೆ ಬೇರೆ ಪೂಜಾ ಸಂದರ್ಭಗಳು ಬಂದಾಗ ನಾವೆಲ್ಲರೂ ಸೇರಿ ಸಮಾಧಾನದ ಮುಖಾಂತರ, ಯಾವುದೇ ಇದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವೆಲ್ಲ ಸೇರಿ ಸಮಾಧಾನದ ಮುಖಾಂತರ ಈ ಒಂದು ದೇವಸ್ಥಾನದ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿ ನಮಗೆ ಭಗವಂತ ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ತಾವೆಲ್ಲರೂ ವೀಕ್ಷಿಸಿರುವಂತೆಲ್ಲ ವೀಕ್ಷಕರು ಈ ದೇವಸ್ಥಾನವನ್ನು ಸಂದರ್ಶಿಸಬೇಕು.
ಈ ದೇವಸ್ಥಾನದ ಇದು ಮಹಾಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಮತ್ತು ಇಲ್ಲಿ ಎಲ್ಲ ಶಕ್ತಿಗಳನ್ನು ಒಮ್ಮೆ ನೋಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಗೌರವದಿಂದ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ವೆಂಕಪ್ಪಗೌಡ ಕೊಡಂಗಿ ಅಂತೇಳಿ ನಮ್ಮ ಆಡಳಿತ ಸಮಿತಿಯ ಸದಸ್ಯನಾಗಿದ್ದೇನೆ. ಹಾಗೆಯೇ 2016ನೇ ಇಸ್ವಿಯಲ್ಲಿ ನಡೆದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರುತ್ತೇನೆ. ಈಗ ಒಂದು ಆಡಳಿತ ಸಮಿತಿಯ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಮಲೆಬೆಟ್ಟು ಉಜಿರೆ ಗ್ರಾಮದ ಮಲೆಬೆಟ್ಟು ಶ್ರೀ ಮಹಾಗಣಪತಿ ದೇವಸ್ಥಾನ, ಬೊಕ್ಕ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಹಲವು 100 ವರ್ಷಗಳ ಇತಿಹಾಸ ಇದ್ದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಮೊಟ್ಟ ಮೊದಲು ಭಾರಿ ಬಡತನದಿಂದ ಒಂದು 10-20 ಮನೆಯವರು ಸೇರಿ ಅಥವಾ 12 ಮನೆಯವರು ಸೇರಿ ಎಲ್ಲ ಇಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡ್ತಾ ನಿತ್ಯ ಪೂಜೆ ಮಾಡ್ತಾ ಜಾತ್ರೆ ಚೌತಿಯಲ್ಲಾಗ ಇದಿರಲಿಲ್ಲ, ಒಂದು ದಿವಸ ಪೂಜೆಯಲ್ಲಿತ್ತಷ್ಟೇ ಅಂತ ಇದೆಲ್ಲ ಮಾಡ್ತಾಯಿದ್ರು. ಮತ್ತು ಕ್ರಮೇಣ ಒಂದು ಊರು ಅಭಿವೃದ್ಧಿ ಆದಾಗೆ ಎಲ್ಲರೂ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾ ಸಾಧಾರಣ 2001ರಲ್ಲಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಗೊಳಿಸಲಿಕ್ಕೆ ಅನುಜ್ಞಾ ಕಲಶ ಮಾಡಿ ಪ್ರಾರಂಭ ಮಾಡಿದೆವು. ಮತ್ತು 2005ರಲ್ಲಿ ಮತ್ತು ಕ್ರಮೇಣ ಒಂದು 10 ವರ್ಷಗಳ ನಮಗೆ ಭಾರಿ ಕಷ್ಟದಿಂದ ಎಲ್ಲ ದಾನಿಗಳ ಕಡೆ ಹೋಗಿ ಅದನ್ನು ದುಡ್ಡು ಕಲೆಕ್ಷನ್ ಮಾಡಿ ಆದಷ್ಟು ನಾವು ಜೀರ್ಣೋದ್ಧಾರವನ್ನು ಮಾಡಿ 2016 ಫೆಬ್ರವರಿ 12ಕ್ಕೆ ನಾವು ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಜೀರ್ಣೋದ್ಧಾರ ಆಗಬೇಕಿದ್ರು, ಬ್ರಹ್ಮಕಲಶೋತ್ಸವ ಆಗಬೇಕಿದ್ರು ಊರಿನ ಹಾಗೂ ಪರ ಊರಿನ ಅನೇಕ ಭಕ್ತಾದಿಗಳು ಸೇರಿ ನಮಗೆ ತುಂಬ ಸಹಕಾರವನ್ನು ಮಾಡಿ ವಿವಿಧ ರೀತಿಯಲ್ಲಿ ಸಹಕಾರ ಮಾಡಿದ್ದೇವೆ. ವಸ್ತು ರೂಪದಲ್ಲಿ, ಹಣದ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದೇವೆ. ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದರು ನಮಗೆ ಅತ್ಯಂತ ಹೆಚ್ಚಿನ ಒಂದು ಸಹಕಾರವನ್ನು ನೀಡಿ ಸಾಧಾರಣ ಆ ಸಮಯದಲ್ಲಿ ನಮಗೆ 10 ಲಕ್ಷ ರೂಪಾಯಿಗಳ ಸಹಕಾರವನ್ನು ನೀಡಿ ಜೀರ್ಣೋದ್ಧಾರಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಯಾವತ್ತೂ ನಾವು ಋಣಿಗಳಾಗಿದ್ದೇವೆ. ಅವರಿಗೆ ಆ ಇದರಲ್ಲಿ ನಾವು ಧನ್ಯವಾದವನ್ನು ಕೂಡ ಸಮರ್ಪಿಸಿದ್ದೇವೆ. ಹಾಗೆ ಊರಿನ ಅನೇಕ ಭಕ್ತಾದಿಗಳು ಒಳ್ಳೊಳ್ಳೆ ರೀತಿಯ ಸಹಕಾರವನ್ನು ನೀಡಿ ಅದೇ 2016 ಫೆಬ್ರವರಿ 12ನೇ ತಾರೀಕು ಬ್ರಹ್ಮಕಲಶೋತ್ಸವ ನೆರವೇರಿತು. ಅಂದಿನಿಂದ ಪ್ರತಿ ವರ್ಷವೂ ನಮಗೆ ಪ್ರತಿಷ್ಠಾ ವರ್ಧಂತಿ ಮತ್ತು ವಾರ್ಷಿಕ ಜಾತ್ರೆ ಅಂತ ಪ್ರತಿ ವರ್ಷ ಫೆಬ್ರವರಿ 12ನೇ ತಾರೀಕು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ದಿನ ಕೂಡ ನಾವು ಫೆಬ್ರವರಿ 12, 2025 ಈ ದಿನ ಕೂಡ ನಾವು ವಿಶೇಷ ಕಾರ್ಯಕ್ರಮ ಪ್ರತಿಷ್ಠಾ ವರ್ಧಂತಿ ಮತ್ತು ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ಷೇತ್ರಕ್ಕೆ ನಾವು ಸಾಧಾರಣ ಬ್ರಹ್ಮಕಲಶೋತ್ಸವ ಆದಮೇಲೆ ಹೆಚ್ಚಿನ ಒಂದು ಭಕ್ತರು ಬಂದು ಈ ಕ್ಷೇತ್ರದ ಒಂದು ಸೇವೆ ಮಾಡ್ತಾ ಈ ಕ್ಷೇತ್ರದ ಒಂದು ಭಕ್ತರಾಗಿ ನಮಗೆ ಸಹಕರಿಸ್ತಿದ್ದಾರೆ. ಹಲವು ಮಂದಿಗೆ ಇಲ್ಲಿ ಒಂದು ಬೇಡಿಕೊಂಡಾಗ ಆ ಒಂದು ಬೇಡಿಕೊಂಡಂತಹ ಏನು ಅವರ ಬೇಡಿಕೆ ಇದೆಯೋ ಅದೆಲ್ಲ ನೆರವೇರಿದಂಥ ತುಂಬ ಉದಾಹರಣೆಗಳು ಕೂಡ ಇವೆ. ಅದೇ ರೀತಿ ಈಗ ಸಾಧಾರಣ ನಮಗೆ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಕಾಣ್ತಾ ಹೋಗ್ತಾ ಇದೆ ದೇವಸ್ಥಾನ. ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗಬೇಕನ್ನೋ ಎನ್ನುವ ನಿರೀಕ್ಷೆ ನಮ್ಮ ಸಮಿತಿಯವರಲ್ಲಿದೆ. ಅದೇ ರೀತಿ ಇನ್ನು 2016ರಿಂದ ನಮಗೆ ಈಗ ಇನ್ನು 12ನೇ ವರ್ಷಕ್ಕೆ 2028ನೇ ವರ್ಷಕ್ಕೆ ಪುನಃ ಒಂದು ಬ್ರಹ್ಮಕಲಶೋತ್ಸವ ನೆರವೇರುವಂಥ ಒಂದು ಎಲ್ಲರ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಮೊದಲು ಕೆಲವು ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕಾಗಿದೆ. ಈ ಅಭಿವೃದ್ಧಿ ಕೆಲಸಗಳಿಗೆ ನಾವು ಊರಿನ ಹಾಗೂ ಪರ ಊರಿನ ಹೆಚ್ಚಿನ ಭಗವದ್ಭಕ್ತರು ನಮ್ಮೊಂದಿಗೆ ಸಹಕರಿಸಬೇಕು. ಹಾಗೆಯೇ ಹೆಚ್ಚಿನ ಒಂದು ನಮಗೆ ಸಹಕಾರ ಸಿಕ್ಕಿ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಶ್ರೀ ಮಹಾಗಣಪತಿ ಕ್ಷೇತ್ರ ಮತ್ತು ಸುಬ್ರಹ್ಮಣ್ಯೇಶ್ವರ ಕ್ಷೇತ್ರ ಅಭಿವೃದ್ಧಿಯಾಗಿ ನಮ್ಮ ಒಂದು ಕ್ಷೇತ್ರ ಬೆಳಗಬೇಕು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಅದೇ ರೀತಿ ನಿಮ್ಮ U+ TV ಒಂದು ಮುಖಾಂತರ ನಮ್ಮ ಒಂದು ಈ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಭಕ್ತರು ಕೈ ಜೋಡಿಸುವ ರೀತಿಯಲ್ಲಿ ನಮಗೆ ನೀವು ಸ್ಪಂದಿಸಬೇಕು. ಹೆಚ್ಚಿನ ಪ್ರಚಾರವನ್ನು ಮಾಡಿ ನಮ್ಮ ಕ್ಷೇತ್ರದ ಬಗ್ಗೆ ನಮಗೆ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಸಹಕಾರವನ್ನು ನೀಡಬೇಕು ಅಂತೇಳಿ ನಾವು ಸಮಿತಿಯ ವತಿಯಿಂದ ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕ್ಷೇತ್ರದ ನಂಬಿರುವಂಥ ಭಕ್ತರಿಗೆ ದೇವರು ಶ್ರೀ ಮಹಾಗಣಪತಿ ದೇವರು ಮತ್ತು ಸುಬ್ರಹ್ಮಣ್ಯೇಶ್ವರ ದೇವರು ಹಾಗೆ ಪರಿವಾರ ದೇವರುಗಳು ಎಲ್ಲರನ್ನು ಅನುಗ್ರಹ ಮಾಡಲಿ. ದೇವರ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಎಲ್ಲರೂ ಅಭಿವೃದ್ಧಿಯಾಗಿ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಹಾಗೆ ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ನಮ್ಮ ಒಂದು ಅನಿಸಿಕೆಯನ್ನು ಹೇಳ್ತಾ ದೇವರಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನಿಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಮೋಹನ್ ದಾಸ್ ಬಾಜಿಮಾರಂದು ಈ ಕ್ಷೇತ್ರದ ಒಂಜಿ ದೇವಿಯರ್ನ ಭಕ್ತೆಯನ್ನು ಮುಲ್ಪ ಮಹಾಗಣಪತಿ ದೇವಿಯರ ಅಂಚಿನ ಸುಬ್ರಹ್ಮಣ್ಯೇಶ್ವರ ದೇವಿಯರು ಮುಲ್ಪ ಇಣಿ ಎಡ್ಡೆ ಮೆರೆ ಒಂದುಲ್ಲೇರು
ಎಟ್ಟು ಸುಬ್ರಹ್ಮಣ್ಯ ದೇವಿಯರ ವಿಷಯ ಪಾತ್ಯವ್ರನ ಬಂಡ ಸುಬ್ರಹ್ಮಣ್ಯ ದೇವಿಯರು ಒಂದು ಉದ್ಭವಲಿಂಗ ಉದ್ಭವ ಬಂಡ ತೀರ್ಥದೆ ಬತ್ತನ ಮಣ್ಣೆಡ್ದು ಕಲ್ಲು ರೂಪಡು ಮಿತ್ತು ಬತ್ತನಾರು ಆಯ್ತ ತೀರ್ಥದ ಕಲ್ಲು ಏತು ತೀರ್ಥ ನಡ್ಪತ್ಯಾರ ಆತಜಿ ಡಪ್ಪನಾಗ ದುಂಬು ಡಪ್ಪನಾಗ ತಿಕ್ಕನ ಹಿಡಿದಾರ ದೆಪ್ಪೆರ ಬೇರು ಏತು ಎತ್ತಲಾಗತ್ತನಲ್ಲ ಕಲ್ಲದ ಆಳ ಜಾಸ್ತಿ ಉಂಟು ದೆಪ್ಪೆರ ಆಜಿ ಮಿತ್ತು ಸುಬ್ರಹ್ಮಣ್ಯ ದೇವಿಯರು ಕುಲ್ಲುತ್ತಿದ್ದೇರು ಅಂಚಾದಿಪ್ಪನಾಗ ಇನ್ನೊಬ್ಬ ಪ್ರಶ್ನೆ ಅಡಿ ಚಿಂತನೆ ಅಲ್ಪನಾಗ ಮೂರು ಸುಬ್ರಹ್ಮಣ್ಯ ದೇವಿ ಆರೆ ಮೂಲತಃ ಉದ್ಭವ ಆತನ ಆರೆ ಪೂಜೆ ಪುರಸ್ಕಾರ ಆವೋಡು ಅಂತ ಹಿಡಿದಾರ ಅಡಿಕ ಮೂಲೊಡದೆ ಪೂಜೆ ಪುರಸ್ಕಾರ ಆವೊಂದು ಎಲ್ಲೆ ಮಟ್ಟಡು ದನಿಕ್ ನೋಕಲ್ಲಿ ಸಂದರ್ಭಗಳು ಹಿಡಿದಕ್ಕೆ ದನಿಕ್ ನೋಕಲ್ಲಿ ಬತ್ತದ ಇಂಚ ಮುತ್ತಿ ಬರ್ತದೆ ಇತ್ತ ಸುಮಾರು ಇತ್ತೆ ಇನ್ನು ಒಂದು ವರ್ಮಣೆ ವರ್ಷ ಒಂದು ಬ್ರಹ್ಮಕಲಶ ಅದು ವರ್ಮಣೆ ವರ್ಷ ಬರ್ಪೆ ವರ್ಷ ಒಂದು 10ನೇ ವರ್ಷ ಅದಾವು ಈ ಬ್ರಹ್ಮಕಲಶದ ಈ ಒಂಬ ವರ್ಷ ಬ್ರಹ್ಮಕಲಶ ಅದು ಒಂಬ ವರ್ಷ ಹೊಡೆದು ಮಿತ್ತು ಈ ತಾವೊಂದುಂಡು ಇನ್ನಿ ಮುಟ್ಟ ಮುಲ್ಪ ಬತ್ನ ಕ್ಷೇತ್ರ ಬತ್ನಲ್ಲಿ ಅನ್ನ ಸಂತರ್ಪಣ ಆವಡು ಪೂಜೆ ಪುರಸ್ಕಾರ ಆವಡು ಬತ್ನ ಕೆಲ ಭಕ್ತಿಯರ್ನ ಇಂಚಿನಾಲು ಒಂಜಿ ಆಸೆ ಆಕಾಂಕ್ಷಿ ಬೇಡಿಕೆ ಒವಿತ್ತನಲ್ಲ ಈ ಆತು ಜನಪನ ಏರಿಯಾಗಳೆಜ್ಜಿ ಒಣಸು ಇತ್ತನಲ್ಲ ಅದು ಒಣಸೆ ಪೊರ್ಲದ ಒಣಸು ಒಂಜಿ ನುಪ್ಪು ಕಮ್ಮಿಜ್ಜಿ ಒಂಜಿ ಕದಿಪು ಕಮ್ಮಿಜ್ಜಿ ಒಗ್ಲ ಕೊರತೆ ಆಪುಜಿ ಅನ್ನ ಸಂತರ್ಪಣೆ ಅಂಚೇರಿ ಭತ್ತ ಕೇನ್ನಾಗ್ಲಿಗೆ ಇಂಜಿನ ಚರ್ಮ ರೋಗ ಅದಿಪ್ಪೋಡು ನರರೋಗ ಅದಿಪ್ಪೋಡು ಸಂತಾನ ಭಾಗ್ಯದ ಸಮಸ್ಯೆ ಇಪ್ಪು ಹೂ ಕೇಂಡಲ್ಲ ಮಾಂತಿರ್ಲ ಕೇನ್ನಾಗ ಆತನ ಮನ್ಪು ಮಾಡ್ಲಿಕ್ಕೆ ನಾವು ವಿಶೇಷವಾದ ಮುಟ್ಟದಾಗಲಿ ಜಾಸ್ತಿ ದೂರದಾಗಲಿಗೆ ಅನುಭವಿಸಿದೆ ಸುಮಾರು ಜನ ಆಗ್ಲನ್ನ ಕೆಲವು ಆಗ್ಲಿಗೆ ಆತನ ಕೊಡುಗೆ ರೂಪದ ಕೆಲ ಕೊಡ್ತೀರಿ ಮುಲ್ಪ ಕೆಲವು ಇದು ಅಭಿವೃದ್ಧಿ ಕೆಲಸ ಆಯ್ನ ಕೆಲವು ಆಗ್ಲನ್ನ ಕೊಡುಗೆ ರೂಪದ ಆಯ್ ನಾವು ಆಗ್ಲಿಗೆ ಆಯ್ನ ಕೆಲವು ಪರಿಹಾರ ಸೇವೆ ಇಷ್ಟಾರ್ಥ ಸಿದ್ಧಿ ಆಯ್ನಕ್ಕೆ ಆಗ್ಲಿ ಕೊಡುಗೆ ರೂಪದ ಕೆಲ ಕೊಡ್ತೇವೆ ಈತೆ ನಾನಾಯ್ತು ಬರ್ಪೇಶ 10ನೇ ವರ್ಷ ಈ ಕ್ಷೇತ್ರ ಎಂಜಿನಾಥ ಕೊಂಡ ಮೂರು ನಾಗನಾಥ ಕೊಂಡ ಒಂಜಿ ನಾಗೆ ಉದ್ಭವ ಸುಬ್ರಹ್ಮಣ್ಯ ದೇವರು ಉದ್ಭವ ಉಂಡಲ್ಲ ಈ ಕ್ಷೇತ್ರಡು ಪ್ರತಿ ಜಾಗದ ನಾಗನ ಸಾನ್ನಿಧ್ಯಲು ಇಲ್ಲ ಬನ ರೂಪಡುಲ್ಲ ಕಟ್ಟೆ ರೂಪಡುಲ್ಲ ಸುಮಾರು ಲೆಕ್ಕನ ಬರೋಣ ಕೆಲವು ಒಂಜಿ ನೂದು ಮುಟ್ಟು ಬೈ ಬೈಲಿಪ್ಪು ಅಂಚಾದಿಪ್ಪನ ಭಾರಿ ಒಂಜಿ ನಾಗರ ಕ್ಷೇತ್ರ ದುಂಬು ಈ ಮುಪ್ಪ ಕೈತಳ್ಳಿ ಅಡತ್ತೊಂದು ಇಪ್ಪನ ಸಂದರ್ಭ ಪಲಾಯಿ ಮೊಟ್ರೆಜ್ಜಾಂಡಿಗೆ ಪಲಾಯಿ ಮೊಟ್ರೆಜ್ಜಿರುವ ಅಡತ್ತದ ಎಲ್ಲ ಬಿತ್ತುನದಂಡ ಪಲಾಯಿ ಮೊಟ್ರೆಜ್ಜಿ ಪಲಾಯಿ ಮೊಟ್ಟದ ಆಯ್ಜಿಕೊಂಡ ರಾತ್ರಿ ಸಂಕಬಲೆ ಪುಡಿರ್ದು ಒಪ್ಪನ ಜಾಗಿಗೆ ಸಂಕಮಲೆ ಪುಡಿರ್ದು ಮನದಲ್ಲಿ ಬಿತ್ತುನು ಅಂಚಿನ ಒಂಜಿ ಕಾರ್ಣಿಕ ಕ್ಷೇತ್ರ ಒಂದು ಇನಿ ಎಡ್ಡೆ ಒಂಜಿ ಅಂತೋಗ ಬತ್ತದು ಇನ್ನು ಈ ಊರ್ದಾಗ್ಲತ್ತು ಪರ ಊರ್ದಾಗ್ಲೆಲ್ಲ ಬತ್ತದು ಇನ್ನು ಮುಲ್ಪ ಆಗ್ತದೆ ಸುಬ್ರಹ್ಮಣ್ಯ ಅಂಕಲ್ನ ಕುಕ್ಕೆ ಸುಬ್ರಹ್ಮಣ್ಯ ಎಂಚ ಪ್ರಾರ್ಥನೆ ಅನ್ಪೇರ ಅಲ್ಲಿ ವಾರೀತ್ಯ ಸೇವೆ ಮಾಡ್ತಾ ಇರ್ಪೇರ ಅವೇ ಪ್ರಕಾರದ ಮೂಲ ಬತ್ತದು ಈ ದೇವಿಯರು ಸುಬ್ರಹ್ಮಣ್ಯ ದೇವಿಯರನ್ನ ಸೇವೆ ಮಾಡ್ತದೆ ಅವೇ ರೂಪದ ಸೇವಾ ಪ್ರಸಾದಕ್ಕೆ ತೊಂದು ಅಕ್ಕಲ ಇಷ್ಟಾರ್ಥ ಸಿದ್ಧಿ ಅಲ್ಪೆಂಚ ಆಪುಂಡು ಅಂಚ ಮುಲ್ಪ ಆ ಒಂದು ಇಪ್ಪು ಅಂಡದ್ದು ಮಾಂತೇರ್ನೆಲ್ಲ ಒಂಜಿ ನಂಬಿಕೆಲ್ಲ ಎಂಕ್ಲೆಗೆಲ್ಲ ಆತನ ವಿಷಯ ಅಂತ ಅಂದು ಅಂಚಾದ ಇಪ್ಪನಾಗ ಈತೆ ಮುಳುತ್ತೆ ವಾರ್ಷಿಕ ಮಹೋತ್ಸವ ಒಂದುಂಡು ಬರ್ಪೇಶ ಎಂಕ್ಲೆಗೆ 10ನೇ ವರ್ಷ 12ನೇ ವರ್ಷನಾಗ ಪುನಃ ಪ್ರತಿಷ್ಠಾ ಮಹೋತ್ಸವ ಬ್ರಹ್ಮಕಲಶ ಅವರೆಲ್ಲ ಉಂಟು ಆ ಸಂದರ್ಭ ಇತ್ತೆ ಎಂಕ್ಲು ನಿನ್ನೆ ಅಭಿವೃದ್ಧಿ ಲಾಭ ಒಂದುಂಡು ಭಕ್ತರೆಲ್ಲ ಬತ್ತೇರು ಮಾಂತ ವಿಷಯ ಒಂದು ಪೊರ್ಲುಡುಗು ಒಂದುಂಡು ಮಾಂತರಲ್ಲಿ ಎಡ್ಡೆ ಒಂದುಂಡು ಕ್ಷೇತ್ರ ಒಂಜಿ ಎಂಜಿನಾಥನ ಬಂಡ ಒಂಜಿ ಹಳ್ಳಿ ರೂಪ ಹೊಡಿಪುಂಡು ಬಲ ಪೇಟೆಡೆ ರೋಡ್ ಸೈಡ್ ಇತ್ತದು ಭಾರಿ ಅನುಕೂಲ ಆಪ್ಲಾಗ ಇಜ್ಜೊಂದು ಒಂಜಿ ಹಳ್ಳಿ ಒಂಜಿ ಪೇಟೆ ಹಿಡಿದವರು ಒಂಥ ಸಂಪರ್ಕ ಹೊಡೆದು ಉಜ್ಜಿರೆ ಪೇಟೆ ಹಿಡಿದು ಇಡೀಗೆ 4-5 ಕಿಲೋಮೀಟರ್ ಆಪುಂಡು ಆತನ ಅಲ್ವ ಮೈನ್ ರೋಡ್ ಹಿಡಿದು ಆತನ ಮುಖ್ಯ ರಸ್ತೆ ಹಿಡಿದು ಇಡೀಗೆ ಒಂಜಿ ಅರ್ಧ ಕಿಲೋಮೀಟರ್ ಆಪುಂಡು ಒಂದೊಂದು ಹಳ್ಳಿ ರೂಪ ಹೊಡಿಪುಂಡು ಭಾರಿ ಖುಷಿ ಆಪುಂಡು ಇಡೆ ಬಣ್ಣಾಗ ಪೋರ ಮನಸ್ಸಾಪುಜಿ ಬಕ್ಕವತ್ತು ಬೋಪ್ಲೆ ಕತ್ತು ಬಕ್ಕ ಬತ್ತನ ಬಯ್ಯಾಗ ಹೋಗಿ ಕತ್ತಲೆ ಬೈ ಹಿಂದೆ ಹಾಕೊಂಡು ಪಂಡ ಆ ಥರದ ವಾತಾವರಣಗಳು ದೇವಿರ ಸೃಷ್ಟಿ ಮಾಡ್ತಿರು ಬಂದ ಆಯ್ತ ಅರ್ಥ ದೇವಿರ ಸಾನ್ನಿಧ್ಯ ಉಂಟು ದೇವಿರ ಉಳ್ಳೇರು ಒಂದು ದೇವಿರ ಉಳ್ಳೇರಿಂದ ಗೊತ್ತಾಪಣ ಜನ ಬತ್ತನ ಬುಕ್ಕ ಬೈ ಏರೆಡ್ಲ ಒಂಜಿ ವೈಮನಸ್ಸಿಜ್ಜಿ ಏರೆಡ್ಲ ಗಲಟೆಜ್ಜಿ ಹೊಂದಾಣಿಕೆ ಇಡಬಹುದು ಒಂದು ಪೂರ ದೇವಿಯರನ್ನ ಒಂಜಿ ಲೀಲೆಂದು ಪಂಡ್ರೆಯನ್ನು ಸಂತೋಷ ಪಡೋದಿಲ್ಲ ಬುಕ್ಕೊಂಜಿ ವಿಷಯ ಐತೆಯನ್ನು ಪಂಡರ ಮರತಂದ್ರೆ ದಾದನ ಬಂಡ ಷಷ್ಠಿಗೆ ಮುಲ್ಪ ಈ ಸುಬ್ರಹ್ಮಣ್ಯ ದೇವಸ್ಥಾನ ಓವೇ ಸುಬ್ರಹ್ಮಣ್ಯ ದೇವಸ್ಥಾನ ಷಷ್ಠಿಗೆ ಭಾರಿ ವಿಶೇಷತೆ ಇಪ್ಪು ಷಷ್ಠಿ ಮಹೋತ್ಸವ ಅಂದು ಎಂಗ್ಲು ಕುಕ್ಕೆ ಸುಬ್ರಹ್ಮಣ್ಯಡ್ ದುಂಬು ಕೇಳೊಂದಿತ್ತ ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅನಾಗ ರಥತ ಮಿತ್ ಗಿಡಿ ಬರ್ಪುಣಿಗೆ ಗರುಡೆ ಬರ್ಪಣ ಒಂದು ಅಡುಗೆ ಎಂಕ್ಲು ಬಳ್ಳ ಮಂಜಡ್ಲ ಕೇಳೊಂದಿತ್ತ ಬಳ್ಳ ಮಂಜಡ್ಲ ರಥೋತ್ಸವ ಅನಾಗ ಮಿತ್ ಗಿಡಿ ಬರ್ಪುಣಿಗೆ ಪಂಡದು ಐನ ಎಂಗ್ಲು ಮೂಲ ಕೇಳೊಂದಿಲ್ಲ ಮೂಲತ್ತು ಒಂದಿಲ್ಲ ಮೂರು ಷಷ್ಠಿ ಮಹೋತ್ಸವ ಅನಾಗ ಷಷ್ಠಿಗೆ ಪೂಜಾ ಒಂದಿಪ್ಪನಾಗ ಮಿತ್ ಗಿಡಿಕ್ಕಲು ಒಂಜಿ ರಡ್ಡು ಮೂಜಿ ಭಾರಿ ಒಂಜಿ ವೃತ್ತಾಕಾರಡು ಶೋಕ ತಿರುಗೊಂದು ರಕ್ಷಣೆ ಕೊರೊಂದಿಪ್ಪ ದೇವಿಯರಿಗೆ ಒಂಜಿ ರಕ್ಷಣೆ ಕೊರೊಂದಿಪ್ಪ ಅವು ಎಂಕ್ಲು ಮುಳ್ತು ಅವು ಐಟಿ ಎಂಕ್ಲಿಗೆ ಆ ಒಂದೊಂದು ಈ ಕ್ಷೇತ್ರ ಎಲ್ಲ ಒಂಜಿ ಪ್ರಧಾನವಾದ ಐಕ್ಯ ಅಂಶಡೆ ಉಂಡು ಐಕ್ಯ ಸೇರೊಂದುಂಡು ಬಂಡದೊಂದು ಆ ಒಂದುಂಡು ಎಂಕ್ಲೆ ಬಾರಿ ಖುಷಿ ಆ ಒಂದುಂಡು ಬೊಕ್ಕ ಷಷ್ಠಿಗ್ಲಾತೆ ಮುಲ್ಪ ಮಂತೆಲ್ಲ ಸೇವಾ ಅಂತ ಒಪ್ಪಿರು ಮುಲ್ಪ ಮುಲ್ಲಾತೆ ನರ ಸಮಸ್ಯೆಗೆ ಆತನ ಕಣ್ಣಿನ ಸಮಸ್ಯೆಗೆ ಬುಳ್ಳಿದ ರೂಪದ ನರಕ್ಲು ಆತನ ಕಣ್ಣದು ಆತನ ನಾಗನ ರೂಪದ ಹೆಡೆ ಕಿತ್ತಿ ನೆನ್ನು ಮಾತ ಪಾಡ್ದು ಅಕ್ಲನ ಕೆಲವು ಈ ಸಮಸ್ಯೆಗೆ ಪರಿಹಾರಕ್ಕೆ ತಂದು ಪೋಂದಿಲ್ಲೇರಿ ಅಲ್ಪ ಅಂಚ ಇಪ್ಪನಾಗ ಈ ಕ್ಷೇತ್ರ ಮಾಂತ ಒಂಜಿ ಕ್ಷೇತ್ರ ಎಲ್ಲಿ ಆದಿಪ್ಪು ಕಾರಣಕ್ಕೆ ತೂನಾಗ ಎಲ್ಲಿ ಐತಿಲ್ಲ ಮೂರ್ತಿ ಸಿಕ್ಕದ ಅದ್ರ ಕೀರ್ತಿ ದೊಡ್ಡದು ಬನ್ನಲೆಕ್ಕೊಂಡು ಈ ದೇವಸ್ಥಾನ ಎಲ್ಲಿ ಆದಿಪ್ಪು ಎಲ್ಲಿ ಊರಿಪ್ಪು ನಾನಂತ ಕೀರ್ತಿ ಭಾರಿ ಜೋಡುಂಡು ಮತ್ತು ಆಯ್ನ ಹಾಕ್ಲಿಲ್ಲ ಅನುಭವಕ್ಕೆ ಏನಾಗ್ಲಿ ಇತ್ತೆ ಮುಲ್ಪ ಅನುಭವದಾಗಲಿ ಎಲ್ಲ ತಿಕ್ಕ ದಿಪ್ಪೇರಿ ಅಂಡ್ ಎರಡು ಕೇಂದ್ರಲ್ಲ ಮಾಂತಿರ್ಲ ಎಂಕ್ಲಿಗೆ ಅನುಕೂಲ ಆತನ ಎಡ್ಡೆ ಆತನ ಮತ್ತಂದೆ ಈ ಊರು ಸಮಸ್ಯೆ ಎಡ್ಡೆ ಆತನ ಈ ಊರುಡ್ಲ ಭಾರಿ ಅಭಿವೃದ್ಧಿ ಇಜ್ಜಾಂಡು ದುಂಬರ ಎಂಕ್ಲೂರ ಒಡಿಯೂರು ಕ್ಷೇತ್ರಕ್ಕೆ ಪೋದಿಪ್ಪುನಾಗ ಬ್ರಹ್ಮಕಲಶ ಆಮಂತ್ರಣ ಅರೆ ಕೊರ್ರ ಆರೆನೊಂಜಿ ಎಂಕ್ಲೊಂಜಿ ಸ್ವಾಮೀಜಿನೊಂಜಿ ಆಶೀರ್ವಚನ ಲೆಪ್ಪರ ಕೋಣದ ಆರೊಂಜಿ ಪಾತ್ರೆ ಪಂಡೇರ ಕುಲ್ನಲ್ ಪಡ್ದಿ ಅವು ಮಲೆ ಬೆಟ್ಟತ್ತವು ಎಲ್ಲ ಮಲ್ಲ ಬೆಟ್ಟ ಆಪುಂಡು ಬಂಡದು ಆರೆ ಪಂಡ ಎಂಕ್ಲೆ ಆವಾಗ ಎಂಕ್ಲೆ ಗೊತ್ತಿತ್ತ ನೇಚರ್ ಆರು ಪಂಡೇರು ಮುಳ್ಳು ನೀರು ಉಚ್ಚು ನಾಗೆ
ಸಂಕಮಾಲೆಂಬಳು ಪುಡಿರ್ನ ಜಾಗ ಒಂದು ಅವು ಎಡ್ಲೆ ಜಾಗತ್ತು ಅವು ಮಲ್ಲ ಕ್ಷೇತ್ರ ಪಂಡದ ಒಡೀರು ಸ್ವಾಮಿ ಜಪ ಹೆಂಗೆ ಬಂತೀರು ಅಂಚಾದೀಪುನಾಗ ಆರೆ ಬಂತೀರು ಒಂದು ಅಲ್ಲೇ ಮಲ್ಲಬೆಟ್ಟ ಹಾಪನೊಂದು ಈ ಕ್ಷೇತ್ರ ಇನ್ನಿ ಮಲ್ಲಬೆಟ್ಟ ಅವನೊಂದು ಇನಿ ಗ್ರಾಮ ಮಟ್ಟಡಿತ್ತು ನಾವು ತಾಲೂಕು ಮಟ್ಟ ಆಗ್ಬೋದು ಜಿಲ್ಲಾ ಮಟ್ಟ ಹೋದು ರಾಜ್ಯ ಮಟ್ಟಡಿ ಇನ್ನೊಂದು ಪುದರ್ ಬರ್ತದೆ ಮಂತೆಲ್ಲ ಇಡಕ್ಕೆ ಬರ್ತದೆ ಸೇವೆ ಅಂತಂದು ಪೊಂದುಲ್ಲೇರು ಪಂಡದು ಸಂತೋಷ ಪಡೋದಿಲ್ಲ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಮನಸಾರಿ ನೆನೆತಂದು ಇನಿ ಮಹಾಗಣಪತಿ ದೇವರನ ಆಶೀರ್ವಾದ ನಟ್ಟೊಂದು ಈ ಕ್ಷೇತ್ರದ ಬಗ್ಗೆ ದೊಡ್ಡ ಪಾತ್ರ ಪಣರ ಇಚ್ಛೆ ಹೊಡೆಪೆ ಪಂಡ ಈ ಕ್ಷೇತ್ರಗಳು ಸುಮಾರು ಈ 300 ವರ್ಷ ಇತಿಹಾಸ ಪಂಡ್ಪೇರು ಆ ಸಂದರ್ಭಗಳು ಸುಬ್ರಹ್ಮಣ್ಯ ದೇವರು ಉದ್ಭವ ಸುಬ್ರಹ್ಮಣ್ಯ ಆದ್ಮೇಲೆ ನೆಲೆ ಆದ ಗೊತ್ತಿರಿಗೆ ಆ ಟೈಮ್ ಕೂಡ ಧನಿಕುಲ್ನಾಗಲ್ನ ಆಡಳಿತ ಇಪ್ಪನಾಗ ಅಲ್ಲಿ ಪಡೆದಕ್ಕೆ ಆ ಲೆಕ್ಕ ಪ್ರಕಾರ ಪೂಜೆ ಪುರಸ್ಕಾರಗಳು ಧನಿಕುಲ್ನಾಗಲ್ನ ಲೆಕ್ಕ ಸಂದ ಇತ್ತ ಹಿಡಿದ ಬುಕ್ಕ 1975 ಇಸಿ ಬಿಡಿದ ಬುಕ್ಕ ಎಂಕ್ಲು ಒಕ್ಕಲ್ದಾಗಲು ಗ್ರಾಮದಾಗಲು ಸೇರಿದು ಪೂಜೆ ಪುರಸ್ಕಾರವನ್ನು ನಡ್ಕೊಂಡು ಬರ್ತಾರೆ ಅಂಚನೆ 2016ನೇ ಇಸಿಡು ದೇವಸ್ಥಾನ ಪೂರ ಬಿಚ್ಚಾದು ಹೊಸ ಪಾಯ ಮಲ್ತದು ವಿಶೇಷವಾದ ದೇವಸ್ಥಾನ ರಡ್ಡುಗೋಡ್ಲ ಎಲ್ಲಿಡು ಚಿಕ್ಕದಾದ್ರೆ ಚೊಕ್ಕದಾದ್ರೆ ಮಂಡ್ಲೆಕ್ಕ ಸುಮಾರು ಹಲವು ಜನ ಶ್ರಮಜೀವಿಗಳು ಶ್ರಮಟ್ಟು ಭಾರಿ ಭಂಗ ಮತ್ತು ದೇವಸ್ಥಾನ ಮಲ್ತು 14 ಬ್ರಹ್ಮಕಲಶ 14 ಬ್ರಹ್ಮಕಲಶ ಅದು ಏನೇ ಮುಟ್ಟಲ್ಲ ಈ ಕ್ಷೇತ್ರದ ಪರಂಪರೆದಾನ ಮಂಡ ವಾ ಕಷ್ಟ ಬತ್ತಲ್ಲ ಮುಲ್ಪತ್ತು ನೆನತ್ತಂಡ ಆ ಕಷ್ಟಲು ಖಂಡಿತ ಪರಿಹಾರ ಆಪ ಅವೇ ಒವ್ವೇ ಕಷ್ಟ ಕೆಲವು ಬಂಡ ಒಂಜಿ ಕಣ್ಣು ಕಾರುಗಿಪ್ಪಡು ಅಥವಾ ಒಂಜಿ ಜೋಕುಲವನಗಲಿ ಜೋಕು ಇಪ್ಪಡು ಮದಿಮೆ ಮದಿಮೆ ಇಪ್ಪಡು ಹೆಚ್ಚಿನವು ಮುಲ್ಪ ಸುಬ್ರಹ್ಮಣ್ಯ ದೇವರನ್ನ ಸನ್ನಿಧಿರಿ ಪೋತು ನಟ್ಟನ ದಂಡ ಹೆಚ್ಚಿನ ನಡತು ಬರ್ಪುಡು ಐಕ್ ದೇವರನ್ನ ಸಂಪೂರ್ಣ ಸಹಕಾರವನ್ನು ಮಾಡ್ರ ನಾನು ಸಂತೋಷ ಬಿಡಪೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು+ ಟಿವಿ ಇದು ಹೊಸತನದ ಸಂಕಲನ. ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.